ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮನೆ ಮಗಳು ಸೌಮ್ಯ ಮೈ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ಸಂಡೇ ವ್ಲಾಗ್ ಆಗಿರುತ್ತೆ. ಇವತ್ತು ಏನೇನೆಲ್ಲ ಮಾಡ್ತೀವಿ, ಹೇಗಿರ್ತೀವಿ ಮಕ್ಕಳ ಜೊತೆ, ತಿಂಡಿ ಮಾಡಿಕೊಂಡು ಟಿಫನ್ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಮಕ್ಳಿಗೆ ನಾಳೆ ಬೇರೆ FA2 ಎಕ್ಸಾಮ್ ಇದೆ, ಅವ್ರಿಗೂ ಮಕ್ಳಿಗೂ ಕೂಡ ಪ್ರಿಪೇರ್ ಮಾಡಿಕೊಂಡು ಹೇಗೆಲ್ಲ ಇವತ್ತು ಹೋಗುತ್ತೆ. ಹಾಗೆ ಫ್ರೆಂಡ್ಸ್, ಸರ್ಪ್ರೈಸ್ ಆಗಿ ನಿಮಗೆ ಹೋಮ್ ಟೂರ್ ಮಾಡ್ತಾಯಿದ್ದೀನಿ. ಮನೆ ಏನು ಕ್ಲೀನ್ ಮಾಡಿಲ್ಲ, ಹೇಗಿರುತ್ತೋ ಹಾಗೇ ಮಾಡ್ತಾಯಿದ್ದೀನಿ. ಯಾಕೋ ಚಿಕ್ಕದಾಗೆ ನಮ್ಮ ಮನೇನ ತೋರಿಸ್ಬೇಕು ಅಂತ ಅನ್ನಿಸ್ತು. ಹಾಗೆಯೇ ನಮ್ಮದೇನು ಸ್ವಂತ ಮನೆ ಅಂತ ಏನಲ್ಲ, ಬಾಡಿಗೆಗ ಲೀಸ್ಗ ನಾನು ನೆಕ್ಸ್ಟ್ ವ್ಲಾಗಲ್ಲೇ ಹೇಳ್ತೀನಿ. ದಯವಿಟ್ಟು ದಿನ ನಾನು ವಿಡಿಯೋ ಬರುತ್ತೆ, ಪ್ರತಿದಿನ ನಾನು ವಿಡಿಯೋ ಬರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣವೇ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡೋಣ, ಹೋಮ್ ಟೂರ್ ತೋರಿಸೋಣ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರು ಆಲ್ರೆಡಿ ವಾಕಿಗೆ ಹೋದರು. ಸೊ ಹಾಲಿಂದ ಲೈಟ್ ಹಾಕ್ಕೊಂಡು ನಮ್ಮ ಕೃಷ್ಣಂಗೆ ಒಂದು ನಮಸ್ಕಾರ ಹಾಕ್ಕೊಂಡು ಡೈರೆಕ್ಟಾಗಿ ಅಡುಗೆ ಮನೆಯಲ್ಲೇ ನಮ್ಮದು ದೇವ್ರ ಮನೆ ಇರೋದು. ಸೊ ಈ ಥರ ದೇವ್ರ ಮನೇಲಿ ಯಾವುದೂ ಸ್ವಿಚ್ ಬೋರ್ಡ್ ಆಗಲಿ ಯಾವುದೂ ಇಲ್ಲ, ಕತ್ಲೆ ಆಗೇ ಇರುತ್ತಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, LED ಲೈಟನ್ನೇ ಆನ್ ಮಾಡ್ಕೊಂಡಿರ್ತೀನಿ ಅಡುಗೆ ಮನೇಲಿ. ದೇವ್ರಿಗೂ ಒಂದು ನಮಸ್ಕಾರ ಹಾಕ್ಕೊಂಡು, ಇನ್ನೂ ಪೂಜೆ ಏನೂ ಮಾಡಿಲ್ಲ. ಇವಾಗ ಬರ್ತಿದ್ದಂಗೆ ಮೊಬೈಲ್ ಹಿಡ್ಕೊಂಡು ಬಂದೆ. ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣವೇ 1 ಸ್ಪೂನ್ ಕೊಬ್ಬರಿ ಎಣ್ಣೆ ಬಾಯಿನ ಮುಕ್ಕಳಿಸಿದ್ರೆ ತುಂಬಾ ಒಳ್ಳೆಯದು. ಅಂದರೆ ಚೆನ್ನಾಗಿ ಬಬಲ್ಸ್ ಥರ ಎಲ್ಲ ಮುಕ್ಕಳಿಸ್ಬಿಟ್ಟು ಒಂದು 2 ನಿಮಿಷ 3 ನಿಮಿಷ ಮುಕ್ಕಳಿಸ್ಬಿಟ್ಟು ಉಗಿಯೋದ್ರಿಂದ ತುಂಬಾ ಒಳ್ಳೆಯದು. ಹೀಗೆ ಪ್ರತಿದಿನ ಒಂದು ಚೊಂಬಲ್ಲಾಗಲಿ ಒಂದು ಬಿನ್ಗೆಲಾಗಲಿ ಪ್ರತಿದಿನ ನೈಟ್ ಆಗಲಿ ಹಗಲಾಗಲಿ ಒಂದು ಬಿನ್ಗೆ ನೀರಿಡಿ. ಅದು ಮನೆಗೆ ತುಂಬಾ ಶ್ರೇಷ್ಠ, ಒಳ್ಳೆಯದು. ತುಂಬಾ ಅಂದರೆ ತುಂಬ ಒಳ್ಳೆಯದು. ಮನೆಯಲ್ಲಿ ಒಂದು ತುಂಬಿದ ಬಿನ್ಗೆ ನೀರು ಇಡೋದು. ಹಾಗೆ ಸಿಂಕಲ್ಲಿ ಯಾವ ಪಾತ್ರೆನೂ ಇಲ್ಲ ಅಲ್ವಾ, ಎಷ್ಟು ಖುಷಿ ಆಗುತ್ತಲ್ವ. ನಮ್ಮ ಮನೆಯವ್ರ ಕೆಲ್ಸಕ್ಕೆ ಹೋದಾಗ, ನನ್ನ ಮಕ್ಕಳು ಸ್ಕೂಲ್ಗೆ ಹೋದಾಗ ನನಗೆ ಕಂಪ್ನಿ ಕೊಡೋದು ಅಂತಂದರೆ ನಮ್ಮ ಫಿಶ್ಗಳು. ಅದರಲ್ಲಿ ಶಾರ್ಪ್ ಇದೆ 2, ಅದು ನನ್ನ ಜೊತೆ 5 ವರ್ಷದಿಂದನೂ ಇದೆ. ನಾನು ಕೊಡೋ ರೋದನೆ ಎಲ್ಲ ತಡ್ಕೊಂಡಿದೆ ಪಾಪ. ನೆಕ್ಸ್ಟ್ ಮಕ್ಕಳು ಮಲ್ಕೊಂಡಿದ್ದಾರೆ ಇನ್ನು, ಅದಕ್ಕೆ ಇಷ್ಟು ಪ್ರಶಾಂತವಾಗಿದೆ. ನನಗೂ ಹೋಮ್ ಟೂರ್ ಮಾಡಬೇಕು ಅಂತ ಅನಿಸಿದೆ. ಮಕ್ಕಳು ಮಲ್ಕೊಂಡಿದ್ರಲ್ಲ, ಗಲಾಟೆ ಮಾಡಲ್ಲ, ಸೈಲೆಂಟಾಗಿ ಕ್ವಾಯ್ಟಾಗಿರುತ್ತೆ ಅಂತ. ಇವತ್ತು ಸಂಡೇ ಅಲ್ವಾ, ಸೊ ಯಾರೂ ಎದ್ದಿರಲ್ಲ, ಹಾಗಾಗಿ ಹೋಮ್ ಟೂರ್ ಮಾಡಿಕೊಂಡೆ. ಇಷ್ಟೇ. ಕಬೋರ್ಡ್ ಎಲ್ಲ ಸಿಂಪಲಾಗಿ ಕೊಟ್ಟಿದ್ದಾರೆ. ಚಿಕ್ಕದಾಗೊಂದು ಡ್ರೆಸ್ಸಿಂಗ್ ಟೇಬಲ್, ಇದು ಡ್ರೆಸ್ಸಿಂಗ್ ಟೇಬಲ್ ನಮ್ಮದೇ. ಇದು ಈ ಥರ ಇರುತ್ತೆ. ಈ ಕಡೆ ಮ್ಯಾಟ್ ಹಾಕಿದ್ದೀನಲ್ಲ, ಅದು ವಾಶ್ರೂಮ್ ಇರುತ್ತೆ, ಇದು ಹಾಲ್ ಇರುತ್ತೆ. ಸಿಂಗಲ್ ಬೆಡ್ರೂಮ್ ಅಷ್ಟೇ ನಮ್ಮ ಮನೆ. ಇಲ್ಲೆಲ್ಲ ನೋಡಿದ್ದೀರಲ್ವ, ಬೆಂಗಳೂರಲ್ಲೆಲ್ಲ ಮನೆ ಮಾಡೋದು ಎಷ್ಟು ಕಷ್ಟ ಇರುತ್ತಲ್ವ. ಕೃಷ್ಣಗೊಂದು ಎಷ್ಟು ನೋಡಿದ್ರೂ ಸಾಕಾಗಲ್ಲ ಕೃಷ್ಣನ ಅಲ್ವಾ. ಇನ್ನು ನೆಕ್ಸ್ಟ್ ನಮ್ದು ಇನ್ನೇನಿರುತ್ತೆ ಕೆಲಸ. ನಾನು ಬೆಳಗ್ಗೆ ಎದ್ದಿದ ತಕ್ಷಣವೇ ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೋತೀನಿ. ಸೊ 10 ವರ್ಷದಿಂದನೂ ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೋತಾ ಇದ್ದೀನಿ. 1 ಲೋಟ ಬಿಸಿನೀರು ಕುಡಿದ್ಬಿಟ್ಟು ಟ್ಯಾಬ್ಲೆಟ್ ತೊಗೊಂಡು ನೆಕ್ಸ್ಟ್ ಬರೋದೇ ನಾನು ನೆಕ್ಸ್ಟ್ ಕೆಲಸ ಅಂತಂದ್ರೇ ಹೊಸ್ಲು ಕ್ಲೀನ್ ಮಾಡಿಕೊಂಡು. ಇದು ನಮ್ಮ ಮನೆಗೆ ಲಕ್ಷ್ಮಿ ಇದ್ದಾಗೆ ಅಲ್ವಾ. ಎಲ್ಲರ ಮನೆಗೂ ಹೊಸ್ಲು ಅನ್ನೋದೇ ಲಕ್ಷ್ಮಿ ಥರ ಅಲ್ವಾ. ಅದು ನಮಗೆ ಕ್ಲೀನಾಗಿರಬೇಕು, ಚೆನ್ನಾಗಿರಬೇಕು, ಸಿಂಪಲ್ಲಾಗೆ. ನಾವೇನು ಯಾರೋ ಮಾಡ್ತಾರೆ ಡಿಸೈನಾಗೆ ಅದು ಇದು ಅಂತ ಬೇಡ. ನಮ್ಗೆ ಯಾವ್ದು ಬರುತ್ತೋ ಅದನ್ನು ಒಂದು ಸಣ್ಣದಾಗಲಿ ಸ್ಮಾಲಾಗಲಿ ಅಚ್ಚುಕಟ್ಟಾಗಿ ರಂಗೋಲಿ ಹಾಕ್ಕೊಂಡು ಕ್ಲೀನಾಗಿ ತೊಳ್ಕೊಂಡು, ಫ್ರಂಟಲ್ಲಿ ಚೆನ್ನಾಗಿದ್ರೆ ಮನೆ ಪ್ರಶಾಂತವಾಗೂ ಇರುತ್ತೆ. ಒಂದು ಗಂಧದ ಕಡ್ಡಿ ಹಚ್ಬಿಟ್ಟು ಪೂಜೆ ಮಾಡಿಕೊಂಡು ನೆಕ್ಸ್ಟು ನಮ್ದು ಏನಿದೆಯೋ ಅದನ್ನ ಕೆಲಸನ ಮಾಡ್ಕೋಬೋದಲ್ವ. ಮಕ್ಕಳಿದ್ದಾರೆ, ಹಾಗಾಗಿ ನಾನು ದೊಡ್ಡದಾಗೇನು ಹಾಕ್ತಾಯಿಲ್ಲ, ಚಿಕ್ಕದಾಗೆ ಹಾಕ್ತಾಯಿರೋದು. ಮಕ್ಳಿಗೆ ಬೈಯೋದಕ್ಕಿಂತ ಗದ್ರಿಸೋದಕ್ಕಿಂತ ಸೊ ಈ ಥರ ಚಿಕ್ಕದಾಗಿ ಹಾಕೊಂಡ್ಬಿಟ್ರೆ ಮಕ್ಕಳು ಕೂಡ ತುಣಿಯಲ್ಲ. ಅದರಿಂದ ನಾವು ಕೆಳಗಡೆ ಹಾಕೋಬೇಕು ಅಂತ ಅಂದರೆ ಅದು ಕಾಣಿಸಲ್ಲ. ಟೈಲ್ಸ್ ಆ ಥರ ಹಾಕಿದ್ದಾರೆ ಓನರು, ರಂಗೋಲಿ ಹಾಕಿದ್ರೂ ಕೂಡ ಕಾಣಿಸಲ್ಲ. ಈ ಥರ ನಂದು ಡೈಲಿ ಪ್ರತಿದಿನ. ಸೊ ಹೆಣ್ಮಕ್ಳು ಪ್ರಾಬ್ಲಮ್ ಇರುತ್ತಲ್ಲ, ಆ 3 ಡೇಸ್ ಬಿಟ್ಟು ಇನ್ನು ಪ್ರತಿದಿನವೂ ಈ ಥರ ರಂಗೋಲಿ ಕಂಪಲ್ಸರಿ ಇದ್ದೇ ಇರುತ್ತೆ. ನೋಡಿ ಈ ಥರ ಹಾಕ್ಕೊಂಡು ದೇವ್ರಿಗೊಂದು ಹೊಸ್ಲಿಗೊಂದು ನಮಸ್ಕಾರ ಮಾಡ್ಕೊಂಡು ಒಳಗಡೆ ಬಂದರೆ ಆಹಾ, ಇವಾಗ ಮನೆ ಒಳಗಡೆ ಬರ್ತಾಯಿದ್ದೀನೇನೋ ಅಂತ ಅನಿಸುತ್ತಲ್ಲ. ಓಕೆ, ನೆಕ್ಸ್ಟ್ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ. ನಮ್ಮನೆಯವರೆಲ್ಲ ಆಚೆ ಹೋಗಬೇಕು ಅಂತ ಹೇಳಿದ್ರು. ಹಾಗೆಯೇ ಬೇಗನೆ ಟೊಮೊಟೊ ಗೊಜ್ಜು ಮಾಡಿಕೊಂಡೆ. ಅದನ್ನು ವಿಡಿಯೋ ಮಾಡ್ಕೊಂಡಿಲ್ಲ ನಾನು. ಚಪಾತಿ ಹಿಟ್ಟು ಅಂತಂದರೆ ನಮ್ಮ ಮನೇಲಿ ಬಂದು ಜವೆ ಗೋಧಿನ ನಾವು ಯೂಸ್ ಮಾಡೋದು. ಯಾವುದೇ ರೆಡಿಮೇಡ್ ಹಿಟ್ಟನ್ನು ನಾವು ಯೂಸ್ ಮಾಡಲ್ಲ. ಜವೆ ಗೋಧಿಯಲ್ಲಿ 5 kg ಜವೆ ಗೋಧಿ ತೊಗೊಂಡು, ಅರ್ಧ kg ಮೆಂತ್ಯ ತೊಗೊಂಡು, 1 kg ಸೋಯಾ ಕಾಳು ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಮಿಲ್ ಮಾಡಿಸ್ಕೊಂಡು ಬರೋದು. ಯಾವಾಗಲೂ ಅಷ್ಟೇ ಈ ಥರನೇ ಮಾಡೋದು. ಯಾವುದೇ ಆಗಲಿ ಪ್ಯಾಕೆಟ್ ಗೋಧಿ ಹಿಟ್ಟನ್ನು ಬಳಸಲ್ಲ. ಈ ಥರ ನಮ್ಮ ಮನೇಲಿ ಎಷ್ಟೇ ಜನ ಇರಲಿ, ಹೇಗೆ ಇರಲಿ, ಒರ್ಕೆ ಚಪಾತಿನೇ ಕೇಳ್ತಾರೆ. ಏನು ಮಾಡೋಕ್ಕಾಗಲ್ಲ, ನಾವು ಮಾಡೋದೇ ಮಕ್ಳಿಗೋಸ್ಕರ, ನಮ್ಮ ಮನೆಯವ್ರಿಗೋಸ್ಕರ ಅಲ್ವಾ. ಸೊ ಹಾಗಾಗಿ ಏನು ಒಂದು 10 ನಿಮಿಷ ಟೈಮ್ ಹಿಡಿಬೋದು ಅಲ್ವಾ.
ಆರಾಮಾಗಿ ಮಾಡ್ಕೊಂಬಿಡ್ತೀನಿ. ಈ ಥರ ಎಲ್ಲ ಒಂದೇ ಸಲ ಒತ್ತಿ ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ತವ ಇಟ್ಕೊತೀನಿ. ಆವಾಗ ಪಟಾಫಟ್ ಅಂತ ಹಾಕ್ಕೋಬೋದು. ಚಪಾತಿ ಸಾಫ್ಟಾಗಿ ಬರಬೇಕು ಅಂತಂದರೆ ನಾವು ಹಿಟ್ಟಿಗೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ನೆನೆಸಿಟ್ಬಿಟ್ಟು ಒಂದು 2-3 ನಿಮಿಷ ನೆನೆಸಿಟ್ಬಿಟ್ಟು ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ಳೋದು. ನಾನು ಚಪಾತಿ ಹಿಟ್ಟು ಕಲಿಸ್ಬೇಕಾದಾಗ 1 ಲೋಟ ಬಿಸಿನೀರು ಹಾಕ್ತೀನಿ, ಒಂದು ಸ್ವಲ್ಪ ಓಂಕಾಳು ಹಾಕ್ತೀನಿ. ಅದು ಜೀರ್ಣಶಕ್ತಿಗೆ ತುಂಬಾ ಒಳ್ಳೆಯದಲ್ವ. ಸೊ ಹಾಗಾಗಿ ಅದು ಫ್ಲೇವರ್ ಕೂಡ ನಮ್ಮ ಮನೆಯವ್ರು ಎಲ್ಲರಿಗೂ ಇಷ್ಟ, ನನಗೂ ಕೂಡ ತುಂಬಾ ಇಷ್ಟ. ಹಾಗಾಗಿ ಪೂರಿಗೇನು ಜಾಸ್ತಿ ಹಾಕೋಕ್ಕೋಗಲ್ಲ, ಅದಕ್ಕೂ ಕ್ರಷ್ ಮಾಡಿ ಸ್ವಲ್ಪ ಲೈಟಾಗಿ ಹಾಕೋಬೋದು. ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಒತ್ತಿ 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 ಎಲ್ಲ ರೆಡಿ ಮಾಡಿ ಇಟ್ಕೋತೀನಿ. ಮಕ್ಕಳು ಆಲ್ರೆಡಿ ಎದ್ದು ಸ್ನಾನಕ್ಕೆ ಹೋಗಿದ್ದಾರೆ. ಸ್ಥಾನಕ್ಕೆ ಅಂದರೆ ದೊಡ್ಡವನು ಅವನೇ ಮಾಡ್ಕೋತಾನೆ, ಚಿಕ್ಕವನಿಗಾದರೆ ನಾನೇ ಮಾಡಿಸ್ತೀನಿ. ಆಮೇಲೆ ತಿಂಡಿ ಹಾಕ್ಕೊಟ್ಬಿಟ್ಟು ಹೋದ್ಮೇಲೆ ಮಾಡಿಸ್ತೀನಿ. ಇವತ್ತು ಭಾನುವಾರ, ಇವತ್ತು ನಾವು ಕಾಲಭೈರವ ದೇವರವರು ಆದಿಚುಂಚನಗಿರಿ. ಸೊ ಅಲ್ಲಿಗೆ ಗೊತ್ತಲ್ಲ ನಿಮಗೆಲ್ಲರಿಗೂ ಭಾನುವಾರನೇ ಪೂಜೆ ಇರುತ್ತೆ ಅಂತ. ಸೊ ನಾನು ತಿಂಡಿ ಮಾಡಿಕೊಟ್ಬಿಟ್ಟು ಬೇಗ ಸ್ನಾನ ಮಾಡಿಕೊಂಡು ಪೂಜೆ ಮಾಡಬೇಕು. ಮತ್ತು ಇವತ್ತು FA2 ಎಕ್ಸಾಮ್ ಬೇರೆ ಇದೆ, ಮಕ್ಕಳಿಗೆ ಪ್ರಿಪೇರ್ ಮಾಡಬೇಕು. ದೊಡ್ಡವನೇನೋ ಓದ್ಕೊಂಡ್ಬಿಡ್ತಾನೆ, ಇಂಗ್ಲೀಷ್ ಇದೆ ನಾಳೆ. ಚಿಕ್ಕವನಿಗೆ ನಾವೆಲ್ಲ ಬರ್ಸಿ ಕಲಿಸ್ಬೇಕು. ಅವನೊಂದು ಸ್ವಲ್ಪ ತರಲೆ ಕೂಡ ಹೌದು, ಹೇಳಿದ ಮಾತು ಕೇಳಲ್ಲ ಅವನು. ಇರ್ತಾರಲ್ಲ, ಒಬ್ಬರು ಹೇಳಿದ್ದು ಕೇಳೋದು ಇರ್ತಾರೆ, ಒಬ್ಬರು ಹೇಳ್ದೇ ಕೇಳ್ದೋದು ಇರ್ತಾರೆ. ಹಾಗೆ ಎರಡನ್ನೂ ಕೂಡ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಲ್ಲ, ಎಲ್ಲರೂ ಒಂದೇ ಥರ ಇರಲ್ಲ ಅಲ್ವಾ. ಅದರಲ್ಲಿ ನಾನು ಚಿಕ್ಕವನು ಮಾತ್ರ ಭಾರಿ ಘಾಟಿ ಇದ್ದಾನೆ. ಅವನನ್ನು ಒಂದು ಕಡೆ ಕುಂಡ್ರಿಸೋದೇ ಭಾರಿ ಕಷ್ಟ. ಅವನ್ನ ಓದಕ್ಕೆ ಕುಣ್ಸಿದ್ರೇ ನಿದ್ದೆ ಬಂದ್ಬಿಡ್ತಾ ಅವನಿಗೆ. 5 ನಿಮಿಷ ಸಾಕು, ನಿದ್ದೆ ಹೊಡೆದ್ಬಿಡ್ತಾನೆ. ಆ ಥರ ಆಸಾಮಿ ಅವನು. ಸೊ ಈ ಥರ ಎಲ್ಲ ಹೊತ್ಕೊಂಡು ರೆಡಿ ಮಾಡಿ ಇಟ್ಕೊಂಡು, ಈ ಥರ ಎಲ್ಲ ಫುಲ್ ಎಣ್ಣೆ ಹಾಕ್ಕೊಂಡು, 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಲೇಯರಾಗಿ ಬರುತ್ತೆ. ಟೇಸ್ಟಾಗೂ ಇರುತ್ತೆ, ಸಾಫ್ಟಾಗೂ ಇರುತ್ತೆ. ಮಧ್ಯಾಹ್ನವರೆಗೂ ಸಂಜೆವರೆಗೂ ಇಟ್ಕೊಂಡು ನಾವು ಆರಾಮಾಗಿ ತಿನ್ಬೋದು ಅಲ್ವಾ. ನೋಡಿ ಇಷ್ಟೇ, ಆರಾಮಾಗೆ. ನೆಕ್ಸ್ಟು ಗ್ಯಾಸ್ ಸ್ಟವ್ ಹಚ್ಕೊಂಡು, ಆಲ್ರೆಡಿ ಟೊಮೊಟೊ ಗೊಜ್ಜು ರೆಡಿ ಆಗ್ತಾ ಇದೆ, ಆಲ್ಮೋಸ್ಟ್ ಆಗೋಗ್ಬಿಟ್ಟಿದೆ. ನಾನು ಸ್ವಲ್ಪ ತವ ಇಟ್ಟು ಗ್ಯಾಸ್ ಹಚ್ಕೊಂಡು ಹುತ್ತಿರೋ ಚಪಾತಿ ಎಲ್ಲ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ವಿಡಿಯೋನ ಫೀಡ್ ಮಾಡಿದ್ದೀನಿ, ಫಾಸ್ಟ್ ಮಾಡಿದ್ದೀನಿ. ಸೊ ನೋಡಿ, ಈ ಥರ ಎಲ್ಲ ಬೇಯಿಸ್ಕೊಂಡು ಚೆನ್ನಾಗಿ ಉಬ್ಬಿ ಬರುತ್ತೆ. ನಾನು ಇವಾಗ ಮಾರ್ನಿಂಗ್ ಒಂದು 10 ನಿಮಿಷ ಹಿಂದೆ ಅಷ್ಟೇ ಕಲಸಿಟ್ಕೊಂಡಿದ್ದು, ಬಿಸಿನೀರಾಗಿ ಕಲಸಿಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅದು. ಇನ್ನು ಟೊಮೊಟೊ ಗೊಜ್ಜು ಮಾಮೂಲಿ ಸಿಂಪಲಾಗೆ ಮಾಡ್ಕೊಂಡಿದ್ದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಮಾಮೂಲಿ ಬೇಳೆ ಸಾಂಬಾರು ಪುಡಿ ಹಾಕ್ಕೊಂಡು ಮಾಡ್ಕೊಂಡಿರೋದು ಅಷ್ಟೇ. ಅದಕ್ಕೆಲ್ಲ ಚಿಲ್ಲಿ ಪೌಡರು, ಧನಿಯಾ ಪೌಡರ್ ನಾನೇನು ಯೂಸ್ ಮಾಡಿಲ್ಲ. ಮಾಮೂಲಿ ಒಗ್ಗರಣೆ ಕೊಟ್ಕೊಂಡು ಸಿಂಪಲ್ಲಾಗೆ ಮಾಡ್ಕೊಂಡಿರೋದು. ಈ ಥರ ಏನು ಮಾಡ್ತೀರಾ, ನಮ್ಮಂಥ ವುಮೆನ್ಸ್ಗೆ ರಜಾ ಅನ್ನೋದೇ ಇರಲ್ಲ ಅಲ್ವಾ. ಸೆಕೆಂಡ್ ಸ್ಯಾಟರ್ಡೆ ಆಗಲಿ, 4th ಸ್ಯಾಟರ್ಡೆ ಆಗಲಿ, ಯಾವುದೇ ಒಂದು ಇಂಡಿಪೆಂಡೆನ್ಸ್ ಡೇ ಆಗಲಿ, ಯಾವುದಕ್ಕೂ ನಮಗೆ ರಜಾನೇ ಸಿಗಲ್ಲ ಅಲ್ವಾ. ಸೊ ಅದು ನಮಗೆ ಎಕ್ಸಸೈಸು ಅಂತಲೂ ಅನಿಸುತ್ತೆ, ಖುಷಿನೂ ಆಗುತ್ತೆ. ಮಕ್ಳಿಗೆ ಮಾಡಿಕೊಡ್ತಾ ಇದ್ದೀವಲ್ಲ, ಏನು ನಮ್ಮ ಜವಾಬ್ದಾರಿ ಅದು ಆಟೋಮೆಟಿಕ್ಕಾಗಿ ಬಂದೇ ಬರುತ್ತೆ. ನಾವಂತೂ ಹೋಟ್ಲಲ್ಲಂತೂ ತಿನ್ನಲ್ಲ ಏನೂ ಮಾಡೋಕ್ಕಾಗಲ್ಲ. ಒಬ್ಬೊಬ್ರಿಗೆ ಆಗುತ್ತೆ, ಒಬ್ಬೊಬ್ರಿಗೆ ಆಗಲ್ಲ. ಸೊ ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಫೈನಲ್ಲಿ ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತ ಅಂದರೆ ಈ ಥರ ಇದೆಲ್ಲ ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿ, ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಈ ಥರ ನೋಡಿದ್ರೆ ಹಬ್ಬ ಸದ್ಯ ಮಾಡಿ ಮುಗಿಸಿದ್ನಲ್ಲ ಅಂತ. ಇನ್ನು ಸಂಜೆ ಆಯಿತು, ಮಕ್ಳಿಗೂ ಪಾಪ ಬೆಳಗ್ಗೆಯಿಂದ ಓದಿಸಿ ಓದು ಅಂತ ಹೇಳಿ ಪಾಪ ಅವಕ್ಕೂ ಎಷ್ಟು ಅಂತ ಹಿಂಸೆ ಕೊಡೋದಲ್ವಾ. ಇವಾಗ ಒಂದು ಅರ್ಧ ಮುಕ್ಕಾಲು ಗಂಟೆ ಪಾರ್ಕಿಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಛತ್ರಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಇಬ್ಬರೂ. ಮಳೆ ಬರ್ತಾ ಇರುತ್ತೆ ಈ ಬೆಂಗಳೂರಲ್ಲಂತೂ. ಇವಾಗ ಒಂದು 15-20 ದಿನದಿಂದನೂ ಅಂತೂ ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಬಟ್ಟೆಗಳೆಲ್ಲ ಒಣಗಿಸೋದೇ ರಾಮಾಯಣ ಆಗ್ಬಿಟ್ಟಿದೆ. ಅಲ್ಲೇ ಒಂದು 10 ನಿಮಿಷ ಆಗುತ್ತೆ ವಾಕಲ್ಲೇ. ಗಾಡಿ ಏನು ತೊಗೊಂಡು ಹೋಗಲಿಲ್ಲ ನಾನು, ಹಾಗೆ ನಡ್ಕೊಂಡೇ ಹೋದ್ವಿ. ಇಲ್ಲಿ ನೋಡಿ, ಈ ಚಿಕ್ಕವನು, ಇವರಿಬ್ಬರೇ ನನ್ನ ಮಕ್ಕಳು. ಆ ಕಡೆ ಒಂದು ದೊಡ್ಡವನು, ಈ ಕಡೆ ಒಂದು ಚಿಕ್ಕವನು. ಆ ಚಿಕ್ಕವನು ಇಲ್ಲೇ ಗೊತ್ತಾಗುತ್ತೆ ನೋಡಿ ಅವನು ಎಷ್ಟಿದ್ದಾನೆ ಅಂತ. ಹತ್ಬಿಟ್ಟು ಯಾವ ಥರ ಇದು ಮಾಡ್ತಾ ಇದ್ದಾನೆ. ಮಕ್ಕಳು ಖುಷಿ ನೋಡೋದೇ ನಮಗೂ ಒಂದು ದೊಡ್ಡ ಖುಷಿ ಅಲ್ವಾ. ಎಷ್ಟು ಮಕ್ಕಳು ನೋಡ್ತಾ ಇದ್ರೂ ಸಾಕಾಗಲ್ಲ. ನಮ್ಮನೆಯವ್ರು ಯಾವಾಗಲೂ ಹೇಳ್ತಾರೆ, ಆ ಥರ ದುರ್ಗುಟ್ಕೊಂಡು ನೋಡಬೇಡ, ಮಗನ ದೃಷ್ಟಿ ಆಗುತ್ತೆ ಅಂತ. ಅವ್ರಿಗೂ ಒಂಥರ ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ನೋಡಿ ಯಾವ ಥರ ಟ್ರೈ ಮಾಡ್ತಾನೆ ಅವನು. ಎಷ್ಟು ಟಫ್ ಆಗಿದ್ರೂ ಅಷ್ಟೇ, ಅಮ್ಮ ನಾನು ಮಾಡ್ತೀನಿ ಅಂತ ಮಾಡ್ತಾನಲ್ಲ, ನನಗೆ ಅದು ಖುಷಿ ಆಗುತ್ತೆ. ಅವನು ಎಷ್ಟು ತರಲೇನೋ ಅಷ್ಟೇ ಬ್ರಿಲಿಯಂಟ್ ಇದ್ದಾನೆ ಅವನು. ಇವನು ದೊಡ್ಡವನು ನೋಡಿ ಯಾವ ಥರ ಹೆದರ್ಕೋತಾ ಇದ್ದಾನೆ. ಅವನು ಹತ್ತಲೇ ಇಲ್ಲ, ಅದಕ್ಕೆ ಸ್ಟಾಪ್ ಮಾಡಿಲ್ಬಿಟ್ಟ. ನೋಡಿ ಅವನ ಖುಷಿ ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತಲ್ವ. ಈ ಕಡೆನೂ ಒಂದು ಪಾರ್ಕ್ ಇದೆ, ಅಲ್ಲೆಲ್ಲ ತುಂಬ ಜನ ಇದ್ರಲ್ಲ ಅಂದ್ಬಿಟ್ಟು ಒಂದೇ ಪಾರ್ಕಲ್ಲಿ
2 ಮಕ್ಕಳು ಆಟ ಆಡೋದಿದೆ. ಒಂದು ಚಿಕ್ಕವ್ರು ಆಟ ಆಡೋದು, ಒಬ್ಬರು ದೊಡ್ಡವ್ರು ಆಟ ಆಡೋದು ಅಂತ ಇದೆ. ಒಂದು ಮುಕ್ಕಾಲು ಅವರ್ ಆಟ ಆಡಿಸ್ಕೊಂಡು ಮನೆಗೆ ಕರ್ಕೊಂಡು ಬಂದುಬಿಟ್ಟೆ. ಮನೆಗೆ ಕರ್ಕೊಂಡು ಬಂದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಮಕ್ಳಿಗೆ FA2 ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಾನೇ ಕೈ ಸುಮ್ಮನೆ ಇರಲ್ವಲ್ಲ. ಸೊ ಹಾಗಾಗಿ ಬೆಳ್ಳುಳ್ಳಿ ಎಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡೆ. ಒಂದು 15 ದಿನಕ್ಕೆ ಆಗೋಷ್ಟು ಮಾಡಿ ಇಟ್ಕೊಂಬಿಡೋಣ, ಏನಾಗಲ್ಲ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಏನಾಗಲ್ಲ. 2 ಕಪ್ಪು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಕಪ್ಪು ಶುಂಠಿ ತೊಗೊಂಡಿದ್ದೀನಿ. ಹಾಗೆ 2 ಸ್ಪೂನ್ ಅರಿಶಿನ ಹಾಕ್ಕೋಬೇಕು. ಅರಿಶಿನ ಹಾಕ್ಕೊಂಡು ಒಂದು 5-6 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆರಾಮಾಗಿ 15 ದಿನ ಯಾವ ಚಿಂತೆನೂ ಇರಲ್ಲ. ಎಲ್ಲ ಅಡುಗೆಗೂ ಸಾಮಾನ್ಯವಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಳಸ್ತೀವಲ್ವ. ಸೊ ಈ ಥರ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಇವತ್ತು ಸಂಡೇ ಆಗೋದ್ರಿಂದ ಇನ್ನು ನಾಳೆಗೆ ಏನು ಪ್ರಿಪೇರ್ ಮಾಡೋದು, ಏನು ತಿಂಡಿ ಮಾಡೋದು, ತಲೆಯಲ್ಲಿ ಅದೇ ಓಡ್ತಾ ಇರುತ್ತೆ. ಈ ಥರ ಆರಾಮಾಗೆ 1-1/4 ಬಾಕ್ಸ್ ಆಯಿತು. ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ, ಈ ಥರ ಹಾಕ್ಕೊಂಡು ಇಟ್ಕೊಂಡ್ಬಿಟ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆರಾಮಾಗಿ ಒಂದು 15-20 ದಿನ ಬಳಸ್ಕೊತೀನಿ. ಏನು ಕೆಡೋದು ಇಲ್ಲ, ಏನೂ ಇಲ್ಲ. ನೀರು ಹಾಕಿ ರುಬ್ಬಿಲ್ಲ, ಸಾಕು. 5-6 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇನ್ನು ಜಾರ್ ಬಟ್ಲಲ್ಲಿ ಇರುತ್ತಲ್ವ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದನ್ನು ಯಾಕೆ ವೇಸ್ಟ್ ಮಾಡ್ಕೋಬೇಕು? ನಾವು ಅಷ್ಟು ಸುಲಭವಾಗಿ ಹೆಂಗಸ್ರೆಲ್ಲ ಅಷ್ಟು ವೇಸ್ಟ್ ಮಾಡೋಕ್ಕೆ ಹೋಗೋದೇ ಇಲ್ಲ. ಏಕೆಂದರೆ ಎಲ್ಲದಕ್ಕೂ ಕಷ್ಟನೇ ಅಲ್ವ ಈ ಸಿಟಿಲೆಲ್ಲ. ಅದಕ್ಕೆ ನಾನೇನು ಮಾಡಿದೆ, ಬಜ್ಜಿ ಮೆಣಸಿನ್ಕಾಯಿ ಇತ್ತು ಮನೇಲಿ. ಹೆಂಗಿದ್ರು ಸಂಜೆ ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ಪಾಪ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಚಿರೋಟಿ ರವೆ, ಕಡಲೆ ಹಿಟ್ಟು, ಹಾಗೆ ಚಿಲ್ಲಿ ಪೌಡರು ಕೂಡ ಮನೇಲೇ ಮಾಡಿರೋದು. ಅದನ್ನು ಬ್ಯಾಡಗೆ ಮೆಣಸಿನ್ಕಾಯಿ ಚಿಲ್ಲಿ ಹಾಕ್ಬಿಟ್ಟು ಮಾಡಿರೋದು. ಎಲ್ಲ ಹೋಮ್ಮೇಡೇ ಮಾಡ್ಕೋತೀನಿ ಆಲ್ಮೋಸ್ಟ್ ಆಲು. ಯಾವುದು ರೆಡಿಮೇಡ್ ತೊಗೊಂಬರೋಕ್ಕೆ ಹೋಗಲ್ಲ. ಸೋಡಾ ಗಿಡ ಏನೂ ಬಳಸಿಲ್ಲ. ಈ ಥರ ಉಪ್ಪಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಗಂಟು ಇಲ್ದಂಗೆ ಚೆನ್ನಾಗಿ ಕಲಿಸ್ಕೊಂಡು, ಅದಕ್ಕೆ ಆ ಹಿಟ್ಟಿಗೆ ನಾವೇನು ಮಾಡಬೇಕು ಅಂದರೆ ಎಣ್ಣೆ ಬಿಸಿ ಮಾಡ್ತೀವಲ್ವ, ಅದನ್ನು ಒಂದು 2-3 ಸ್ಪೂನ್ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸಾಫ್ಟಾಗೂ ಬರುತ್ತೆ, ಕ್ರಿಸ್ಪಿಯಾಗೂ ಬರುತ್ತೆ. ಚಿರೋಟಿ ರವೆ ಹಾಕಿದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಈ ಥರ ಮೆಣಸಿನ್ಕಾಯಿ ಎಲ್ಲ ಹಚ್ಚಿಟ್ಕೊಂಡು ನೆಕ್ಸ್ಟು ಗ್ಯಾಸ್ ಹಚ್ಕೊಂಡು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಬಜ್ಜಿ ಬಿಟ್ಕೊಂಡು ಟೀ ಇಟ್ಕೊಂಡು ಕುಡಿತಾ ಇದ್ದರೆ ತಿಂತಾ ಇದ್ದರೆ ಹಬ್ಬ ಅನಿಸುತ್ತೆ. ಮಕ್ಕಳು ಬೇರೆ ಇದ್ರಲ್ವ, ಪಾಪ ಅವ್ರಿಗೂ ಏನಾದರೂ ಮಾಡಿಕೊಡ್ಬೇಕಲ್ವ. ಯಾವಾಗಲೂ ಅನ್ನ ಸಾಂಬಾರು ಅದು ಇದು ಅಂದ್ಕೊಂಡು ಇರುತ್ತಲ್ವ. ಅವ್ರಿಗೂ ಏನಾದರೂ ಸಂಡೇ ಸ್ಪೆಷಲ್ ಅಂತ ಇರುತ್ತಲ್ಲ. ಶ್ರಾವಣ ಮಾಸ ಬೇರೆ, ಏನು ನಾನ್ ವೆಜ್ ಏನು ಮಾಡಿಲ್ವಲ್ಲ, ಮಾಡೋದು ಇಲ್ಲ. 23 ಮುಗಿಬೇಕು, 24ಗೆ ನಾನ್ ವೆಜ್ ಇರುತ್ತೆ. ನೀವೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ. ಏನಾದರೂ ತಪ್ಪಿದರೆ ಹೇಳಿ, ಏಕೆಂದರೆ ಇದು ನಾನು 3ನೇ ವ್ಲಾಗ್ ಮಾಡ್ತಾ ಇರೋದು. ಇವಾಗ ವಿಡಿಯೋ ಮಾಡ್ತಾ ಇದ್ದೀನಲ್ವ, ಸೊ ಮಾತಾಡಬೇಕಾದಾಗ ಸ್ವಲ್ಪ ನರ್ವಸ್ ಆಗುತ್ತೆ. ಸೈಡಲ್ಲಿ ಹಾಗೆ ಟೀ ಇಟ್ಕೊಂಡಿದ್ದೀನಿ. ಟೀ ಇಟ್ಕೊಂಡು ಬಜ್ಜಿ ಮಾಡ್ಕೋತಾ ಎಲ್ಲ ಚೆನ್ನಾಗಿ ನೋಡಿ. ಒಂದು ಕಚ್ಕೊಳ್ಳೋದು ಇಲ್ಲ, ಹಾಗೆ ಉಡಿನೂ ಬಿಟ್ಕೊಳ್ಳಲ್ಲ. ಎಷ್ಟು ಆರಾಮಾಗೆ ಸಿಂಪಲ್ಲಾಗಿ ಮಾಡ್ಕೋಬೋದಲ್ವಾ. ಅದು ಬಿಟ್ಬಿಟ್ಟು ನಾವು ಹೋಗಿ ಹೊರಗಡೆ ತೊಗೊಂಡು ತಿಂದರೆ ಅದೆಷ್ಟು ದಿನ ಎಣ್ಣೆ ಕಾಯಿಸಿರ್ತಾರೋ, ಯಾವ ಎಣ್ಣೆ ಹಾಕಿರ್ತಾರೋ. ನಮ್ಮ ಮನೇಲಿ ಬಳಸೋದು ಸನ್ಫ್ಲವರ್ ಆಯಿಲೇ ಬಳಸೋದು. ಈ ಥರ ಎಷ್ಟು ಚೆನ್ನಾಗಿರುತ್ತಲ್ವ ನೋಡಿ ಅಲ್ವಾ. ನೋಡ್ತಾ ಇದ್ರೇ ಖುಷಿ ಆಗುತ್ತೆ. ಇದು ನಾನೇ ಮಾಡಿದ್ದು ಸುಮ್ಮನೆ ಆಗಂತ ಹೇಳಿದೆ ಅಷ್ಟೇ. ಇಲ್ಲಿ ನೋಡಿ ಚೆನ್ನಾಗೆ ಈ ಥರ ಬೇಯಿಸ್ಕೊಂಡ್ರೆ ನಿಧಾನಕ್ಕೆ ಸಣ್ಣ ಉರಿ ಕೊಟ್ಕೊಂಡು ಮೀಡಿಯಮ್ ಫ್ಲೇಮ್ ಆದರೂ ಕೊಟ್ಕೊಂಡು ಬೇಯಿಸ್ಕೋಬೇಕು. ಒಳಗಡೆ ಎಲ್ಲ ಹಿಟ್ಟೆಲ್ಲ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ನಾನು 2 ಒಬ್ಬೆ ಬೇಯಿಸ್ಕೊಂಡೆ, ಸಾಕು. 2 ಲೋಟ ಟೀ. ಮಕ್ಳಿಗಂತೂ ಟೀ ಕಾಫಿ ಏನೂ ಕೊಡಲ್ಲ. ಮಲ್ಕೋಬೇಕಾದಾಗ 1 ಲೋಟ ಹಾಲು ಕೊಡ್ತೀನಿ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಮಾರ್ನಿಂಗು ಮಿಲ್ಕ್ ಶೇಕ್ ಅಂತ ಒಂದಿರುತ್ತೆ, ನಮ್ಮದು ರೆಗ್ಯುಲರ್ ರೋಟೀನ್ ಅಂತ ಇದ್ದೇ ಇರುತ್ತೆ. ಅದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ